ಇನ್ನು ಬೆಂಗಳೂರು ಉತ್ತರ ತಾಲೂಕು ಕೆಂಗನಹಳ್ಳಿಯಲ್ಲಿ ವಿವಿಧ ದೇವಾನುದೇವತೆಗಳ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗಿದೆ. ಅದ್ದೂರಿಯಾಗಿ ನಡೆದಂತಹ ಜಾತ್ರೆಯಲ್ಲಿ ಅನೇಕ ಭಕ್ತರು ಭಾಗಿಯಾಗಿ ಪುನೀತರಾಗಿದ್ದಾರೆ. 3 ವರ್ಷಗಳಿಗೊಮ್ಮೆ ಈ ಒಂದು ಅದ್ದೂರಿ ಜಾತ್ರೆ ನಡೆಯುತ್ತೆ. ಇದೇ ವೇಳೆ ಯಲಹಂಕ ಶಾಸಕ ಎಸ್.ಆರ್. ವಿಶ್ವನಾಥ್ ಕೂಡ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಕೆಂಗನಹಳ್ಳಿಯಲ್ಲಿ ಆದಿಶಕ್ತಿ ಮಾರಮ್ಮ, ಚನ್ನಕೇಶವ, ಶನಿ ಮಹಾತ್ಮ ದೇವರ ಅದ್ದೂರಿ ಜಾತ್ರೆ ನಡೆಯಿತು. ಇನ್ನು ಇದರಲ್ಲಿ ವಿಶೇಷವಾಗಿ ಆದಿಶಕ್ತಿ ಮಾರಮ್ಮ ದೇವತೆ ಏನಿದ್ದಾರೆ ಅವರಿಗೆ ಆರತಿ ಮಹೋತ್ಸವ ಕೂಡ ಜರುಗಿದೆ. ವಿಶೇಷವಾಗಿ ಮಾರಮ್ಮ ದೇವಿ ಸಂತಾನ ಭಾಗ್ಯ ಕರುಣಿಸೋ ತಾಯಿ ಅಂತ ಸುತ್ತಮುತ್ತಲ 10 ಹಳ್ಳಿಗಳಲ್ಲಿ ಪ್ರಸಿದ್ಧಿಯಾಗಿರುವಂತಹ ತಾಯಿ. ಹಲವಾರು ಮಹಿಳೆಯರು ಬಂದು ತಮ್ಮ ಇಷ್ಟ ದೈವ ದೇವಿ ಆದಿಶಕ್ತಿ ಮಾರಮ್ಮಗೆ ಆರತಿ ಪೂಜೆಯನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆ ಕೈಗೊಂಡು ಪುನೀತರಾದರು. ಇನ್ನು ಭೇಟಿಗೆ ಬಂದ ಭಕ್ತರಿಗೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋ ಒಂದು ನಂಬಿಕೆ ಇಲ್ಲಿನ ಜನರಲ್ಲಿದೆ. ಜಾತ್ರೆ ಮಹೋತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ. ಬಹಳ ವರ್ಷ ಆದಿ ಕಾಲದಿಂದನೂ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಗ್ರಾಮಸ್ಥರು, ಕುಟುಂಬರು ಎಲ್ಲ ಸೇರಿ ಒಟ್ಟಾಗಿ ತುಂಬಾ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಹುಟ್ಟುವಾಗ್ಲಿಂದನೂ ಸಹ ನಮ್ಮೂರಲ್ಲಿ ಈ ಮಾರಮ್ಮ ಏನಿದೆಯೋ ಅದು ಸತ್ಯವಾದ ದೇವರು. ಏನೇ ವರ ಕೇಳ್ಕೊಂಡ್ರು ಅದನ್ನ ಕಲ್ಪಿಸ್ತದೆ. ಈಗ ಬೋರ್ವೆಲ್ ಕೊರ್ಸೋವಂತವ್ರಿಗೆ ನೀರ್ ಸಿಗ್ಲಿ ಅಂದ್ರೆ ಆ ನೀರಿನ ವ್ಯವಸ್ಥೆ ಅದೇ ಆಗುತ್ತೆ. ಅದಕ್ಕೆ ಏನು ನಾವು ಅರ್ಕೆ ಸಲ್ಲಿಸ್ಬೇಕೋ ಅದನ್ನ ಸಲ್ಲಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮಕ್ಳುಗಳು ಇಲ್ದವ್ರಿಗೆ ಮಕ್ಳುಗಳು ಸಂತಾನ ಭಾಗ್ಯಲಕ್ಷ್ಮಿ ತರ ಇದೆ ನಮ್ಮ ಊರ ಗ್ರಾಮ ದೇವತೆ ಮಾರಮ್ಮ. ಮತ್ತೆ ಏನೇ ಒಂದು